ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ರಾಮಾಚಾರಿ ಧಾರಾವಾಹಿ ಹಿಂದಿನ ಸಂಚಿಕೆಯಲ್ಲಿ ಏನೆಲ್ಲ ಆಗುತ್ತೆ ಅಂತ ಕ್ವಿಕ್ಕಾಗಿ ನೋಡ್ಕೊಂಡು ಬರೋಣ ಬನ್ನಿ. ಇಲ್ಲಿ ರಾಮಾಚಾರಿ ಮತ್ತು ಮುರಾರಿ ಇಬ್ಬರು ಕೂಡ ಟೊಬ್ಯಾಕೋನ ಮೀಟ್ ಮಾಡಬೇಕು ಅಂತ ಬರ್ತಾರೆ. ಅಲ್ಲಿ ಬಂದ ತಕ್ಷಣ ಟೊಬ್ಯಾಕೋ ರಾಮಾಚಾರಿನ ನೋಡ್ಕೊಂಡು ತಪ್ಕೊಂಡು ಅಳ್ತಾ ಇರ್ತಾನೆ. ಅಣ್ಣ, ಕೃಷ್ಣನ ಸಾಯಿಸ್ಬಿಟ್ರಲ್ಲ ಅಣ್ಣ, ಪಾಪಿಗಳು ಬಿಡ್ಲಿಲ್ವಲ್ಲ ಅಣ್ಣ ಅಂತ. ಅಲ್ಲಿ ಮುರಾರಿಗೆ ಶಾಕ್ ಆಗುತ್ತೆ. ಏನು ಹೇಳ್ತಾ ಇದ್ದಾರೋ, ಕೃಷ್ಣ ಸತ್ತೋದ್ನ ಅಂದಾಗ ಮುರಾರಿ ಕೂಡ ಅಳ್ತಾ ಇರ್ತಾನೆ. ಪಾಪಿಗಳು ಈ ಥರ ಮಾಡಿಬಿಟ್ರೆ ಅಯೋಧ್ಯೆಗೆ ಹೋಗಿದ್ದಾರೆ ಅಂತ ನಾನು ಅಂದ್ಕೊಂಡ್ರೆ ಈ ಥರ ಆಗ್ಬಿಡ್ತಾ ಅಂದ್ಬಿಟ್ಟು ಕೇಳ್ತಾ ಇರ್ತಾನೆ ರಾಮಾಚಾರಿ. ಯಾರು ಇದಕ್ಕೆಲ್ಲ ಕಾರಣ ಹೇಳು ಟೊಬ್ಯಾಕೋ ಅಂತ ಹೇಳಿದಾಗ, ನಿನ್ನೆ ಹೇಳಿದ್ನಲ್ಲ ಅಣ್ಣ ಅಂತ ಹೇಳ್ತಾನೆ. ಇಲ್ಲ ಟೊಬ್ಯಾಕೋ, ನಾನು ಮನೆಯವ್ರಿಗೆ ವಿಷಯ ತಿಳಿಸಿಲ್ಲ, ಅಂದರೆ ಮುಚ್ಚಿಟ್ಬಿಟ್ಟಿದ್ದೆ. ನಾನು ಮನೆಯವ್ರು ಬಂದರು ಅಂತ ನಾನು ಫೋನ್ ಕೆಳಗಡೆ ಇಳಿಸ್ಬಿಟ್ಟೆ, ಕೇಳಿಸ್ಕೊಳ್ಳಿಲ್ಲ, ಯಾರು ಅಂತ ಹೇಳು ಅಂತ ಈ ಕಡೆ ಟೊಬ್ಯಾಕೋನ ಕೇಳ್ತಾ ಇರ್ತಾನೆ ರಾಮಾಚಾರಿ. ಇನ್ನೊಂದು ಕಡೆ ಇಲ್ಲಿ ಜಾನಕಿಯವರು ಹಾಗೆ ಅಜ್ಜಿ ಮತ್ತು ಚಾರು 3 ಜನನೂ ಮಾತಾಡ್ತಾ ಇರ್ತಾರೆ. ಬಸ್ರಿ ಥರನೇ ಕಾಣಲ್ಲ ಇವಳು, ಒಂದು ಬೈಕ್ ಏನೂ ಇಲ್ಲ ಇವಳಿಗೆ, ನಾನು ವಿಭೂತಿ ತಿಂತಿದ್ದೆ, ಅಂದರೆ ಮಣ್ಣು ತಿನ್ನಬೇಕು ಅಂತ ಅನಿಸ್ತಾ ಇತ್ತು, ಬಸ್ರಿಗಿರೋ ಲಕ್ಷಣ ಯಾವುದೂ ಇಲ್ಲ ಅಂತ ಇಬ್ಬರು ಕೂಡ ಮಾತಾಡ್ತಾ ಇರ್ತಾರೆ. ಅದನ್ನೆಲ್ಲ ಕೇಳಿಕೊಂಡು ಚಾರು, ಹೌದು ಅಲ್ವಾ, ಇದನ್ನು ಸೀರಿಯಸ್ ಆಗಿ ತಗೊಂಡು ಅಂದರೆ ವೈಶಾಖ ಅಕ್ಕ ಹಿಂದೆ ಹೋಗಿ ನಾನು ಕಂಡುಹಿಡಿಲೇಬೇಕು ಅಂತ ಚಾರು ಅನ್ಕೋತಾ ಇರ್ತಾಳೆ. ಇನ್ನೊಂದು ಕಡೆ ಇನ್ನೇನು ಹೇಳಬೇಕು, ಹೇಳ್ತೀನಿ ಅಣ್ಣ ಯಾರು ಅಂತ ಅಂದ್ಬಿಟ್ಟು ಹೇಳೋ ಅಷ್ಟರಲ್ಲೇ ಬಂದು ಒಂದು ಗಾಡಿ ಬಂದು ಟೊಬ್ಯಾಕೋನ ಗುದ್ಕೊಂಡು ಹೊಟ್ಟೋಗ್ಬಿಡುತ್ತೆ. ಅಲ್ಲಿಂದ ಆಕ್ಸಿಡೆಂಟ್ ಮಾಡಿಬಿಟ್ಟು ಟೊಬ್ಯಾಕೋಗೆ ಹೊಟ್ಟೋಗುತ್ತೆ. ಅಲ್ಲಿ ರಾಮಾಚಾರಿ ಯಾರು ಹೇಳು ಅಂದಾಗ, ಅಣ್ಣ ಕೃಷ್ಣನನ್ನು ಸಾಯಿಸಿದವರು ಅಂತ ಹೇಳ್ಬಿಟ್ಟು ಅಲ್ಲೇ ಸತ್ತೋಗ್ಬಿಡ್ತಾನೆ. ಟೊಬ್ಯಾಕೋ ಹೇಳೋದಿಲ್ಲ ಸತ್ಯನ. ಹಾಗೆ ಇಲ್ಲಿ ಚಾರು ಶ್ರುತಿ ಹತ್ರ ಬಂದು ವೈಶಾಖ ಅಕ್ಕ ಎಲ್ಲಿ ಅಂತ ಕೇಳ್ತಾಳೆ. ದೇವಸ್ಥಾನಕ್ಕೆ ಹೋಗಿದ್ದಾರೆ ಅಂದಾಗ ರೂಮ್ಗೆ ಹೋಗಿ ಎಲ್ಲ ಚೆಕ್ ಮಾಡಿದಾಗ ಅಲ್ಲೆಲ್ಲನೂ ಬಿಸಾಕಿರ್ತಾಳೆ ಡಸ್ಟ್ಬಿನ್ಗೆ, ಅಂದರೆ ಮಾವಿನಕಾಯಿ, ಹುಣಸೆಕಾಯಿ ಮತ್ತು ಮಾತ್ರೆ ಎಲ್ಲ. ಆಗ ಅವಳಿಗೆ ಕನ್ಫರ್ಮ್ ಆಗಿಬಿಡುತ್ತೆ ಇವಳು ಪ್ರೆಗ್ನೆಂಟ್ ಅಲ್ಲ ಅಂತ. ಆಮೇಲೆ ಮತ್ತೆ ಕಂಡುಹಿಡಿಬೇಕು ಅವಳಿಗೆ ಅಂತ, ಏನಾದರೂ ಸಾಲಿಡ್ ಪ್ರೂಫ್ ಇರಬೇಕು ಅಂತ ಹೇಳ್ಬಿಟ್ಟು ಡಾಕ್ಟ್ರ್ ಕಾಲ್ ಮಾಡ್ತಾಳೆ. ಅವ್ರಿಗೆ ಗೊತ್ತಿರೋ ಡಾಕ್ಟರ್ಗೆ ಏನೇನು ಲಕ್ಷಣ ಇರುತ್ತೆ ಅಂತ ಕೇಳಿದಾಗ ವಾಮಿಟಿಂಗ್ ಅದು ಇದು ಎಲ್ಲ ಇರುತ್ತೆ ಅಂದಾಗ ನಾಳೆ ಕ್ಲಿನಿಕ್ಗೆ ಕರ್ಕೊಂಡು ಬಾ ಅಂತ ಹೇಳ್ತಾರೆ. ಹಾಗೆ ಇನ್ನೊಂದು ಕಡೆ ಮಾನ್ಯತಾ ಮತ್ತು ವೈಶಾಖ ಇಬ್ಬರು ಮಾತಾಡ್ಕೋತಾ ಇರ್ತಾರೆ. ಇನ್ನೇನು ಫೋನ್ ಬರುತ್ತೆ ನೋಡ್ಕೋ ಅಂತ ಹೇಳಿಬಿಟ್ಟು ಅವನು ಫೋನ್ ಮಾಡಿ ಹೇಳ್ತಾನೆ, ನಾನು ಗುದ್ದಿದ್ದು ರಬ್ಸೋಕ್ಕೆ ಅವನ ಪ್ರಾಣ ಅಲ್ಲೇ ಹೊಟ್ಟೋಯ್ತು ಮೇಡಮ್ ಅಂತ. ನಾವು ಮಾಡಿರೋ ಕೆಲಸಕ್ಕೆ ಏನೂ ಸಾಕ್ಷಿನ ಉಳಿಸ್ಬಾರ್ದು ಅಂದ್ಬಿಟ್ಟು ಇಲ್ಲಿ ಮಾನ್ಯತಾ ಹಾಗೆ ವೈಶಾಖ ಇಬ್ಬರು ಕೂಡ ಮಾತಾಡ್ಕೋತಾ ಇರ್ತಾರೆ. ಇನ್ನೊಂದು ಕಡೆ ಟೊಬ್ಯಾಕೋನ ಅಂದರೆ ಸಾಯಿಸ್ಬಿಟ್ರಲ್ಲ ಅಂತ ರಾಮಾಚಾರಿ ತುಂಬಾ ಬೇಜಾರು ಮಾಡ್ಕೋತಾ ಇರ್ತಾನೆ. ಶತ್ರುಗಳು ಬೇರೆ ಎಲ್ಲೂ ಇಲ್ಲ, ಇಷ್ಟು ಬೇಗ ಬಂದು ಆ ರೀತಿ ಮಾಡಿದ್ದಾರೆ ಸತ್ಯ ಗೊತ್ತಿರೋ ವ್ಯಕ್ತಿಗೆ ಅಂತ ಹೇಳಿದ್ರೆ ನಮ್ಮಲ್ಲೇ ಇದ್ದಾರೆ, ಅವ್ರನ್ನ ಮಾತ್ರ ನಾನು ಸುಮ್ಮನೆ ಬಿಡೋದಿಲ್ಲ ಅಂತ ಮುರಾರಿ ಹಾಗೆ ರಾಮಾಚಾರಿ ಇಬ್ಬರು ಕೂಡ ಮಾತಾಡ್ಕೋತಾ ಇರ್ತಾರೆ. ಸೊ ಇದಿಷ್ಟು ಇವತ್ತಿನ ಸಂಚಿಕೆ ಆಗಿರುತ್ತೆ. ನೆಕ್ಸ್ಟ್ ಎಪಿಸೋಡಲ್ಲಿ ಏನೆಲ್ಲ ಆಗುತ್ತೆ ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ವಿಡಿಯೋ ನೋಡೋದಕ್ಕಾಗಿ ಥ್ಯಾಂಕ್ ಯು ಸೋ ಮಚ್.